ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಕುಡ್ ಇಂದ ನಾವು ಹೇಗೆ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು, ಎಲ್ಲೆಲ್ಲಿ ಮಾತಾಡಬೇಕು ಅನ್ನೋದನ್ನ ತುಂಬ ಎಕ್ಸಾಂಪಲ್ ಸೆಂಟೆನ್ಸ್ಗಳಿಂದ. ಆಲ್ರೆಡಿ ನಾನು ಇಂಟ್ರಡಕ್ಷನ್ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೆ, ಈ 4 ಸಿಚುವೇಶನ್ಗಳಲ್ಲಿ ನಾವು ಕುಡ್ನ ಯೂಸ್ ಮಾಡ್ತೀವಿ. ಸೊ ತುಂಬ ಎಕ್ಸಾಂಪಲ್ಸ್ ಜೊತೆ ಅದನ್ನು ಕಲಿಬೋದು. ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಕೇಸ್ ನಂಬರ್ 1, ಪಾಸ್ಟ್ನ ಎಬಿಲಿಟಿ ಆರ್ ಇನ್ಎಬಿಲಿಟಿ ಬಗ್ಗೆ ಮಾತಾಡೋದಕ್ಕೆ ನಾವು ಕುಡ್ ಯೂಸ್ ಮಾಡ್ತೀವಿ. ಇಂಟ್ರಡಕ್ಷನ್ ಕ್ಲಾಸ್ ನೀವು ನೋಡಿದಿರಲ್ವಾ, ಅದರಲ್ಲಿ ನಾನು ಎಲ್ಲ ಮಾಡೆಲ್ ವರ್ಬ್ಸ್ನ ಕಂಪೇರ್ ಮಾಡಿದ್ದೆ. ಇವತ್ತು ಕುಡ್ ಬಗ್ಗೆನೇ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ರೆ ಜನರಲ್ ಎಬಿಲಿಟಿ ಟು ಡೂ ಸಮಥಿಂಗ್ ಇನ್ ದ ಪಾಸ್ಟ್. ಅಂದರೆ ಏನು? ಜನರಲಿ ನಮಗೆ ಅದು ಮಾಡೋದಕ್ಕಾಗ್ತಿತ್ತು, ಆ ಒಂದು ಸ್ಕಿಲ್ ಇತ್ತು ಆರ್ ಆ ಸ್ಟ್ರೆಂತ್ ಇತ್ತು ಅಂತ ಹೇಳೋವಾಗ, ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಅಲ್ಲ, ನಾನು ಯಾವಾಗಲೂ ಅದನ್ನು ಮಾಡ್ತಾ ಇದ್ದೆ, ಅವ್ರು ಮಾಡ್ತಿದ್ರು, ಅವ್ರಿಗೆ ಆಗ್ತಿತ್ತು ಮಾಡೋದಕ್ಕೆ ಅಂತ ಹೇಳೋ ಕಡೆ ಮಾತ್ರ. ಇನ್ಎಬಿಲಿಟಿ ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರಬೇಕು ನೋಡಿ. ಸಬ್ಜೆಕ್ಟ್ ಯಾವುದೇ ಇದ್ರೂ ಕುಡ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ. ಆ್ಯಂಡ್ ಕುಡ್ ಜೊತೆ ಯಾವಾಗಲೂ ಬೇಸ್ ವರ್ಬ್ನೇ ಹಾಕಬೇಕು. ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅದು ಯಾವುದು ಬರೋದಿಲ್ಲ. ಸೊ ನೀವು ಟೆನ್ಷನ್ ಪಡಬೇಕಾಗಿಲ್ಲ. ನಾ ಕುಡ್ನ ಯಾವುದೇ ಸಿಚುವೇಶನ್ ಹೇಳಿದ್ರು, ಯಾವುದೇ ಸೆಂಟೆನ್ಸ್ ಹೇಳಿದ್ರು ಕುಡ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ. ಆ್ಯಂಡ್ ವರ್ಬ್ ಯಾವಾಗಲೂ ಬೇಸ್ ಫಾರ್ಮ್ನಲ್ಲೇ ಇರುತ್ತೆ. ಸೊ ಇಲ್ಲೇ ನೀವು ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಎಸ್ ಆರ್ ನೋ ಕ್ವಶನ್ ಯಾವ ಥರ, ಯಾವ ಸ್ಟ್ರಕ್ಚರಲ್ಲಿ ಇರುತ್ತೆ, WH. ನಾನು ಮುಂದೆ ಎಕ್ಸಾಂಪಲ್ನಲ್ಲಿ ನಿಮ್ಗೆ ಅದನ್ನೆಲ್ಲ ಮತ್ತೆ ಹೇಳಲ್ಲ. ಜನರಲ್ ಎಬಿಲಿಟಿ ಅಂದರೆ ಯಾವ ಥರ, ಇಲ್ಲಿದೆ ನೋಡಿ ಎಕ್ಸಾಂಪಲ್. ಅವನಿಗೆ 4 ವರ್ಷ ಇದ್ದಾಗಲೇ ಓದೋದಕ್ಕೆ ಬರೋದಕ್ಕೆ ಬರ್ತಿತ್ತು. ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಅವನಿಗೆ ಏನು ಮಾಡೋದಕ್ಕೆ ಆಯಿತು ಅಂತ ಹೇಳಲ್ಲ ಕುಡ್ಡಿಂದ. ಜನರಲಿ ಅವನಿಗೆ ಏನು ಮಾಡೋಕ್ಕಾಗ್ತಿತ್ತು, ಪಾಸ್ಟ್ನಲ್ಲಿ ಇದು ಮಾಡೋಕ್ಕಾಗ್ತಿತ್ತು. ಅದು ಪ್ರೆಸೆಂಟ್ನಲ್ಲೂ ಕಂಟಿನ್ಯೂ ಆಗಿರಬಾರ್ದು, ಪಾಸ್ಟ್ನಲ್ಲೇ ಒಂದು ಟೈಮ್ಗೆ ಎಂಡ್ ಆಗಿರಬೇಕು. ಸೊ ಇದನ್ನು ನಾವು ಯಾವ ಥರ ಹೇಳ್ತೀವಿ? ಹಿ ಕುಡ್ ರೀಡ್ ಆ್ಯಂಡ್ ರೈಟ್. ಹಿ ಕುಡ್ ರೀಡ್ ಆ್ಯಂಡ್ ಹಿ ಕುಡ್ ರೈಟ್. ನಾವು ಒಂದೇ ಸೆಂಟೆನ್ಸ್ನಲ್ಲಿ ಬರ್ದಿದ್ದೀನಿ. ಹಿ ಕುಡ್ ರೀಡ್ ಆ್ಯಂಡ್ ರೈಟ್ ವೆನ್ ಹಿ ವಾಸ್ ಜಸ್ಟ್ 4. ಅಂದರೆ ಅವನು ಅಷ್ಟು ಚಿಕ್ಕವನಿದ್ದಾಗಲೇ ಅವನಿಗೆ ಆ ಎಬಿಲಿಟಿ ಇತ್ತು. ಅದೇ ಥರ ಇನ್ನೊಂದು ನೋಡಿ, ನಮ್ಮ ಅಜ್ಜ ಕಿಲೋಮೀಟರ್ ಗಟ್ಟಲೆ ನಡೀತಿದ್ರು, ಅಂದರೆ ಅವ್ರಿಗೆ ಅಷ್ಟು ಎಬಿಲಿಟಿ ಇತ್ತು. ಮೈ ಗ್ರ್ಯಾಂಡ್ ಫಾದರ್ ಸಬ್ಜೆಕ್ಟಿಲಿ ಕುಡ್ ವಾಕ್ ಫಾರ್ ಕಿಲೋಮೀಟರ್ಸ್, ಬಟ್ ಈಗಿಲ್ಲ. ಅವಳು ಚಿಕ್ಕವಳಿದ್ದಾಗಲೇ ತುಂಬ ಚೆನ್ನಾಗಿರೋ ಡ್ರಾಯಿಂಗ್ಸ್ ಮಾಡ್ತಿದ್ಲು. ಶಿ ಕುಡ್ ಮೇಕ್ ಬ್ಯೂಟಿಫುಲ್ ಡ್ರಾಯಿಂಗ್ಸ್ ವೆನ್ ಶಿ ವಾಸ್ ಅ ಕಿಡ್. ಹೈಸ್ಕೂಲ್ನಲ್ಲಿದ್ದಾಗ ಅವಳು ರನ್ನಿಂಗ್ ರೇಸ್ನಲ್ಲಿ ಯಾರನ್ನ ಬೇಕಿದ್ರೂ ಸೋಲಿಸ್ತಿದ್ಲು. ಇನ್ ಹೈಸ್ಕೂಲ್ ಶಿ ಕುಡ್ ಬೀಟ್ ಎನಿ ಒನ್ ಇನ್ ಅ ರನ್ನಿಂಗ್ ರೇಸ್. ರೈಟ್? ಸೊ ಎಲ್ಲ ಸೆಂಟೆನ್ಸ್ಗಳು ಪಾಸ್ಟ್ನಲ್ಲಿ ನಾವು ಜನರಲಿ ಆ ಥರ ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಿತ್ತು ಅಂತ ಹೇಳೋದಕ್ಕೇನೆ ಯೂಸ್ ಮಾಡ್ತೀವಿ, ಈಗಲ್ಲ. ಅದು ಈಗಿನವರೆಗೂ ಕಂಟಿನ್ಯೂ ಆಗಿರಬಾರ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು, ಎಲ್ಲ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ. ಹಿ ಕುಡ್ ರೀಡ್, ಮೈ ಗ್ರ್ಯಾಂಡ್ ಫಾದರ್ ಕುಡ್ ವಾಕ್, ಶಿ ಕುಡ್ ಮೇಕ್ ಬ್ಯೂಟಿಫುಲ್ ಡ್ರಾಯಿಂಗ್ಸ್, ಶಿ ಕುಡ್ ಬೀಟ್ ಎನಿ ಒನ್. ಪಾಸ್ಟ್ ಆಗಿದ್ರೂ ಕೂಡ ವರ್ಬ್ ಪ್ರೆಸೆಂಟ್ದೇ ಇಡಬೇಕು. ಅದು ಅಂಡರ್ಸ್ಟುಡ್, ನೀವು ಸೆಂಟೆನ್ಸ್ನಲ್ಲಿ ಹೇಳಿದಾಗ ಅದು ಅರ್ಥ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೊಳ್ಳಿ. ನಿನ್ನೆ ನನಗೆ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು, ಅವತ್ತು ನನಗೆ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಆ ಥರ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ನನಗೇನೋ ಮಾಡೋದಕ್ಕಾಯ್ತು ಅನ್ನೋದನ್ನು ಈ ಥರ ಕುಡ್ಡಿಂದ ಹೇಳಲ್ಲ. ಜನರಲಿ ನನಗೇನು ಮಾಡೋಕ್ಕಾಗ್ತಿತ್ತು ಅನ್ನೋದನ್ನು ಮಾತ್ರ ಹೇಳ್ತೀವಿ. ಬಟ್ ಇದಕ್ಕೆ ಆಪೋಸಿಟ್ ಇನ್ಎಬಿಲಿಟಿ, ಅಂದರೆ ನನಗೇನು ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ನಾವು ಹೇಳ್ಬೋದು. ನೋಡಿ, ಹಿ ಕುಡಂಟ್ ಆನ್ಸರ್ ದೆನ್, ಅವನಿಗಾಗ ಆನ್ಸರ್ ಮಾಡೋದಕ್ಕಾಗಲಿಲ್ಲ. ಹಾಂ, ಇದು ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಒಂದು ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ನಮ್ಗೆ ಏನು ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ನಾವು ಕುಡಂಟಿಂದ ಹೇಳ್ತೀವಿ. ಸೊ ಈಗಾಗಲಿಲ್ಲ ಅಂದರೆ ಹಿ ಕೆನಾಟ್ ಆನ್ಸರ್, ಪಾಸ್ಟ್ನಲ್ಲಿ ಆಗಿಲ್ಲ ಅಂದರೆ ಹಿ ಕುಡಂಟ್ ಆನ್ಸರ್. ರೈಟ್? ಅದೇ ಥರ ನೋಡಿ, ಐ ಕುಡಂಟ್ ಫೈಂಡ್ ಇಟ್ ಎನಿವೇರ್, ನನಗದೆಲ್ಲೂ ಸಿಗಲಿಲ್ಲ. ಅಂದರೆ ಅವ್ರು ಏನೋ ನಮ್ಗೆ ಹೇಳಿದ್ರು ತರಕ್ಕೆ, ಬಟ್ ಐ ಕುಡಂಟ್ ಫೈಂಡ್ ಇಟ್ ಎನಿವೇರ್. ಸಾರಿ, ಐ ಕುಡ್ ನಾಟ್ ಹೆಲ್ಪ್ ಯು, ನನಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ನಾವು ನಾಟ್ನ ಸೆಪ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಆ ನಾಟ್ ಮೇಲೆ ತುಂಬ ಫೋಕಸ್ ಮಾಡಿ ಹೇಳ್ತಾ ಇದ್ದೀವಿ, ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ. ಕುಡ್ ನಾಟ್ ಹೆಲ್ಪ್ ಯು. ವೈ ಕುಡಂಟ್ ಯು ಡೂ ದ್ಯಾಟ್? ನಿನ್ಗೆ ಯಾಕೆ ಮಾಡೋಕ್ಕಾಗಲಿಲ್ಲ? ಆ ಎಬಿಲಿಟಿ ಬಗ್ಗೆ ನೀವು ಕ್ವಶನ್ ಕೂಡ ಕೇಳ್ಬೋದು. ಹಿ ಕುಡಂಟ್ ಬಿ ದೇರ್ ಇನ್ ಟೈಮ್, ಅವನಿಗೆ ಅಲ್ಲಿಗೆ ಟೈಮ್ ಸರಿಯಾಗಿ ಬರೆಯೋಕ್ಕಾಗಲಿಲ್ಲ ಆರ್ ಅಲ್ಲಿ ಇರೋಕ್ಕಾಗಲಿಲ್ಲ, ಯಾವ ತನಾದರೂ ಹೇಳಿ. ಶಿ ಕುಡಂಟ್ ಕಂಟ್ರೋಲ್ ಹರ್ ಟಿಯರ್ಸ್. ಐ ಕುಡಂಟ್ ಕಾಲ್ ಯು ದಿ ಅದರ್ ಡೇ. ದಿ ಅದರ್ ಡೇ ಅಂದರೆ ಅವತ್ತು, ಅಂದರೆ ದಟ್ ಡೇ ಥರನೇ. ಐ ಕುಡಂಟ್ ಸೇ ನೋ ಅಟ್ ದಟ್ ಮೂಮೆಂಟ್. ಐ ಕುಡಂಟ್ ಹಿಯರ್ ಯು ವೆಲ್ ಆನ್ ದ ಫೋನ್. ಸೊ ನೋಡಿ, ಎಲ್ಲ ಸೆಂಟೆನ್ಸ್ಗಳು ಒಂದು ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳುವಾಗ ನಾವು ಕುಡಂಟ್ ಯೂಸ್ ಮಾಡ್ತೀವಿ. ರೈಟ್? ಸೊ ನನಗೆ ಜನರಲಿ ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳೋವಾಗ ಕುಡಂಟ್ ಯೂಸ್ ಮಾಡ್ಬೋದಾ? ಎಸ್, ಮಾಡ್ಬೋದು.
ನನಗೆ ಮೊದಲು ಚೆನ್ನಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಐ ಕುಡಂಟ್ ಸ್ಪೀಕ್ ಇಂಗ್ಲೀಷ್ ವೆಲ್ ಬಿಫೋರ್. ಅಂದರೆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲ, ಮೊದಲು ನನಗೆ ಮಾತಾಡೋಕ್ಕೆ ಬರ್ತಿರಲಿಲ್ಲ ಇಂಗ್ಲೀಷ್ ಚೆನ್ನಾಗಿ. ಐ ಕುಡಂಟ್ ಸ್ಪೀಕ್. ನೆಗೆಟಿವ್ನಲ್ಲಿ ಹೇಳ್ತಾ ಇದ್ದೇನೆ, ಜನರಲ್ಲಿ ಬರುತ್ತೆ, ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಬರುತ್ತೆ. ಬಟ್ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಜನರಲ್ ಎಬಿಲಿಟಿ ಮಾತ್ರ. ಇನ್ನೊಂದು ನೋಡಿ, ಇನ್ ದೋಸ್ ಡೇಸ್ ಎನಿ ಒನ್ ಕುಡ್ ಫೈಂಡ್ ಅ ಜಾಬ್ ಈಸಿಲಿ. ಆಗ ಯಾರಿಗಾದ್ರೂ ಈಸಿಯಾಗಿ ಕೆಲಸ ಸಿಕ್ಬಿಡ್ತಿತ್ತು. ಅಂದರೆ ನಾನು ಆಗಿನ ಕಾಲದ ಬಗ್ಗೆ ಒಂದು ಜನರಲ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ, ರೈಟ್? ಆ್ಯಂಡ್ ಅದೇ ಥರದ್ದು ನೋಡಿ, ಇನ್ನು ಐ ಕುಡಂಟ್ ರೆಫ್ಯೂಸ್. ನನಗಾಗ ರೆಫ್ಯೂಸ್ ಮಾಡೋಕ್ಕಾಗಲಿಲ್ಲ, ಅಂದರೆ ಒಪ್ಕೊಳ್ಳದೆ ಇರೋದಕ್ಕಾಗಲಿಲ್ಲ, ಅಂದರೆ ಒಪ್ಕೊಂಡ್ಬಿಟ್ಟೆ. ಐ ಕುಡ್ ಡೂ ನಥಿಂಗ್. ಆಗ ನನಗೇನೂ ಮಾಡೋದಕ್ಕಾಗಲಿಲ್ಲ. ಐ ಕುಡಂಟ್ ಡೂ ಎನಿಥಿಂಗ್ ಗಿಂತ ಐ ಕುಡ್ ಡೂ ನಥಿಂಗ್ ಅನ್ನೋದು ಸ್ಟ್ರಾಂಗ್ ಆಗಿರುತ್ತೆ. ಐ ಕುಡಂಟ್ ಫೈಟ್ ಹಿಮ್. ನಾನು ಅವನ್ನ ಎದುರಿಸೋದಕ್ಕಾಗಲಿಲ್ಲ. ಫೈಟ್ ವಿತ್ ಹಿಮ್ ಅಂದರೆ ಇಬ್ಬರೂ ಫೈಟ್ ಮಾಡೋದು. ಬಟ್ ಐ ಕುಡಂಟ್ ಫೈಟ್ ಹಿಮ್, ವಿ ಕುಡಂಟ್ ಫೈಟ್ ದ ಡಿಸೀಸ್ ಅಂತ ಹೇಳಿದ್ರೆ ಎದುರಿಸೋದು ಒನ್ ಸೈಡ್. ಸೊ ಈ ಥರ ನಾನು ಟಿಪ್ಸ್ ಹೇಳ್ತಾ ಇರ್ತೀನಿ. ಆದ್ದರಿಂದ ನೀವು ಪ್ರತಿ ವಿಡಿಯೋನ ಎಂಡ್ವರೆಗೂ ನೋಡಬೇಕು. ಈ ಥರ ವಿಷಯಗಳು ನೀವು ಮಿಸ್ ಆಗಿಬಿಡ್ತೀರ. ನಾನು ತುಂಬ ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ, ಆ್ಯಂಡ್ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಐ ಕುಡಂಟ್ ಸ್ಟಾಪ್ ಮೈ ಸೆಲ್ಫ್. ಐ ಕುಡಂಟ್ ವೇಕ್ ಯು ಅಪ್. ಐ ಕುಡಂಟ್ ಪಾಸ್ ದಿ ಎಕ್ಸಾಮ್. ಹಿ ಕುಡಂಟ್ ಬೇರ್ ದ ಹೀಟ್. ಬೇರ್ ಅಂದರೆ ಸಹಿಸ್ಕೊಳ್ಳೋದು, ಅದೇ ಥರ ಬೇರ್ ದ ಪೇನ್ ಅನ್ಬೋದು. ಐ ಕುಡಂಟ್ ಗೆಟ್ ಬ್ಯಾಕ್ ಟು ಸ್ಲೀಪ್. ದೇ ಕುಡಂಟ್ ಸ್ಟಾಪ್ ಲಾಫಿಂಗ್. ಐ ಕುಡಂಟ್ ಕಂಟ್ರೋಲ್ ಮೈ ಆ್ಯಂಗರ್. ನಾವು ಪಾಸ್ಟ್ ಬಗ್ಗೆ ಹೇಳ್ತಿದ್ರು, ವರ್ಬ್ ಪ್ರೆಸೆಂಟೇ ಇರಬೇಕು, ಬೇಸ್ ಫಾರ್ಮೇ ಇರಬೇಕು ಎಲ್ಲ ಮೋಡಲ್ ವರ್ಬ್ಸಲ್ಲೂ, ಯಾವುದೇ ಸಿಚುವೇಶನಲ್ಲಿ ಹೇಳಿದ್ರು. ಐ ಕುಡಂಟ್ ರೆಕಗ್ನೈಸ್ ಹಿಮ್ ಅಟ್ ಫಸ್ಟ್. ಅಟ್ ಫಸ್ಟ್ ಅಂದರೆ ಫಸ್ಟ್ ಟೈಮ್, ಮೊದಲು ನೋಡಿದ ತಕ್ಷಣ ಐ ಕುಡಂಟ್ ರೆಕಗ್ನೈಸ್ ಹಿಮ್. ಐ ಕುಡಂಟ್ ಮೀಟ್ ಹಿಸ್ ಎಕ್ಸ್ಪೆಕ್ಟೇಷನ್ಸ್. ಹಿ ಕುಡಂಟ್ ಥಿಂಕ್ ವೇರ್ ಟು ಹೈಡ್ ಇಟ್. We tried it again, but couldn't do it. Or, but we couldn't do it ಅನ್ಬೋದು. He couldn't get it yesterday. She couldn't believe what she saw. ಸೊ ಇಲ್ಲಿ ನೋಡಿ, she couldn't believe that ಅನ್ಬೋದು, she couldn't believe this ಅನ್ಬೋದು. ದಿಸ್ ದ್ಯಾಟ್ ಜಾಗದಲ್ಲಿ ಏನು ಬಂದಿದೆ, ವಾಟ್ ಶಿ ಸಾ ಬಂದಿದೆ, ಅವಳು ಏನು ನೋಡಿದ್ಲು ಅದು. ವೈ ಕುಡಂಟ್ ಯು ಟೆಲ್ ರವಿ ಅಂದರೆ ನಾನು ನಿನಗೆ ಹೇಳಿದ್ದೆ ರವಿಗೆ ಹೇಳು ಅಂತ. ನೀನು ಯಾಕೆ ನೀನು ರವಿಗೆ ಹೇಳೋಕ್ಕಾಗಲಿಲ್ಲ? ನೀನು ಯಾಕೆ ಹೇಳಲಿಲ್ಲ ಅಂದರೆ ವೈ ಡಿಡೆಂಟ್ ಯು ಟೆಲ್ ರವಿ, ರೈಟ್? ಟೆಲ್ ಟು ಅಲ್ಲ, ಟೆಲ್ ಮುಂದೆ ಯಾವತ್ತು ಟು ಬರಲ್ಲ. ವೈ ಕುಡಂಟ್ ಯು ಸ್ಟಾಪ್ ಲಾಫಿಂಗ್. ವೈ ಕುಡಂಟ್ ಯು ಕಮ್ ಯೆಸ್ಟರ್ಡೇ. ಡು ಯು ನೋ ವೈ ಶಿ ಕುಡಂಟ್ ಕಮ್. ನೆಕ್ಸ್ಟ್ ಅದೇ ಥರದ್ದು ನೋಡಿ, ಐ ಕುಡಂಟ್ ಕ್ಯಾಚ್ ದ ಬಸ್, ಸೊ ಐ ವೆಂಟ್ ಬ್ಯಾಕ್ ಹೋಮ್. ಹಿ ಕುಡಂಟ್ ಮೇಕ್ ಅ ಡಿಸಿಷನ್ ಟು ಸೇವ್ ಹಿಸ್ ಜಾಬ್. ಅವನ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಅವನಿಗೆ ಡಿಸಿಷನ್ ತಗೊಳ್ಳೋದಕ್ಕಾಗಲಿಲ್ಲ. ದ ಟೀಚರ್ ಕುಡ್ ನಾಟ್ ಕೀಪ್ ಕಂಟ್ರೋಲ್ ಆಫ್ ದ ಕ್ಲಾಸ್. ಅಂದರೆ ಕ್ಲಾಸ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದನ್ನ ಈ ಥರನೂ ಹೇಳ್ತೀವಿ. ಬಿಕಾಸ್ ಆಫ್ ದ ರೇನ್ ದ ಬಾಯ್ಸ್ ಕುಡಂಟ್ ಪ್ಲೇ ದ ಫುಲ್ ಮ್ಯಾಚ್. ದ ನೈಫ್ ವಾಸಂಟ್ ಶಾರ್ಪ್. ಐ ಕುಡಂಟ್ ಕಟ್ ದ ಕ್ಯೂಕಂಬರ್ಸ್ ವಿತ್ ಇಟ್. ನನಗೆ ಆ ಕ್ಯೂಕಂಬರ್ಸ್ ಕಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ದ ನೈಫ್ ವಾಸಂಟ್ ಶಾರ್ಪ್. ಐ ಗಾಟ್ ಅ ಕೋಲ್ಡ್. ದ್ಯಾಟ್ ಈಸ್ ವೈ ಐ ಕುಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಯೆಸ್ಟರ್ಡೇ. ರೈಟ್, ಗೊತ್ತಾಯ್ತಲ್ಲ? ಸೊ ಈ ಡೈಲಿ ಲೈಫ್ನಲ್ಲಿ ನಿಮ್ಗೆ ಎಲ್ಲ ಸೆಂಟೆನ್ಸ್ಗಳು ಹೇಳಬೇಕಾದ ಸಿಚುವೇಶನ್ ಬರುತ್ತೆ. ಸೊ ಬರೆದಿಟ್ಕೊಳ್ಳಿ ಆ್ಯಂಡ್ ರಿಪೀಟೆಡಾಗಿ ಓದ್ತಾ ಇರಿ ಅಷ್ಟೇ. ನೀವು ರಿಪೀಟೆಡಾಗಿ ಓದಿದ್ದೇ ಓದ್ತಾ ಇದ್ದರೆ ನಿಮಗೆ ಸೇಮ್ ಸೆಂಟೆನ್ಸ್ಗಳು ನೆಕ್ಸ್ಟ್ ನೀವು ಕಾಪಿ ಮಾಡ್ಬೋದು ಬೇರೆ ಜಾಗದಲ್ಲಿ, ನೆನಪಿದ್ದೇ ಹೇಳ್ಬೋದು, ರೈಟ್? ಕೇಸ್ ನಂಬರ್ 2, ಪೊಲೈಟ್ ರಿಕ್ವೆಸ್ಟ್ ಪರ್ಮಿಷನ್ನ ಕೇಳೋದಕ್ಕೆ. ಕ್ಯಾನಿಂದನೂ ಕೇಳ್ತೀವಲ್ವಾ, ಬಟ್ ಇಟ್ ಸಜೆಸ್ಟ್ ರೆಸ್ಪೆಕ್ಟ್ ಕುಡ್ಡಿಂದ ಕೇಳಿದಾಗ. ಆ್ಯಂಡ್ ಇಟ್ ಈಸ್ ಫಾರ್ಮಲ್ ದೆನ್ ಕ್ಯಾನ್, ಅಷ್ಟೇ ಡಿಫ್ರೆನ್ಸ್. ಕ್ಯಾನಿಂದನೂ ಕೇಳ್ಬೋದು, ಅದನ್ನು ಕುಡ್ಡಿಂದನೂ ಕೇಳ್ಬೋದು. ಬಟ್ ಕುಡ್ ರೆಸ್ಪೆಕ್ಟ್ನ ತೋರಿಸುತ್ತೆ, ಪೊಲೈಟ್ ರಿಕ್ವೆಸ್ಟ್ನ ತೋರಿಸುತ್ತೆ, ಆ್ಯಂಡ್ ಫಾರ್ಮಲ್ ಆಗಿ ಕೂಡ ಇರುತ್ತೆ. ಇಲ್ಲಿ ನೋಡಿ, ಕುಡ್ ಐ ಯೂಸ್ ಯುವರ್ ಟೇಬಲ್. ಸೊ ಇದು ತುಂಬ ಫಾರ್ಮಲ್ ಸಿಚುವೇಶನ್ಗಳಲ್ಲೇ ಕೇಳಬೇಕಾಗಿ ಬರುತ್ತಲ್ಲ, ಆಫೀಸ್ಗಳಲ್ಲಿದ್ದಾಗ, ಎಲ್ಲಾದರೂ ಕೆಲಸದಲ್ಲಿದ್ದಾಗ, ನಿಮ್ಮ ಟೇಬಲ್ನ ನಾನು ಯೂಸ್ ಮಾಡ್ಬೋದಾ ಅಂತ. ನೋಡಿ, ನಿಮ್ಮ ಟೇಬಲ್ ಅಂತ ಹೇಳಿದೆ, ನಿನ್ನ ಟೇಬಲ್ ಅಂದಿಲ್ಲ. ಅಂದಿದ್ರೆ ಅದು ಫ್ರೆಂಡ್ಲಿ ಆಗ್ತಿತ್ತು. ಸೊ ಆದ್ದರಿಂದ ಕುಡ್ ಐ ಯೂಸ್ ಯುವರ್ ಟೇಬಲ್ ಅಂತ. ಇದೇ ಥರ ನಿಮ್ಗೆ ಯಾರಾದರೂ ಕೇಳಿದ್ರೆ ಎಸ್ ಯು ಕುಡ್ ಅನ್ಬಾರ್ದು. ಆ ಥರ ನೀವು ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ಎಸ್ ಯು ಕ್ಯಾನ್ ಅನ್ಬೇಕು.
ಹಾಂ, ಕುಡಿಂದ ಕೇಳಿದಾಗಲೂ ಅವ್ರು ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ರು. ನೀವು ಕ್ಯಾನಿಂದ ಹೇಳ್ಬೋದು, ಎಸ್ ಯು ಕ್ಯಾನ್, ನೋ ಯು ಕ್ಯಾನಾಟ್ ಅಂತ. ಯಾಕೆಂದರೆ ಕುಡ್ ಪರ್ಮಿಷನ್ ಕೇಳೋದಕ್ಕೆ ಮಾತ್ರನೇ ಯೂಸ್ ಮಾಡ್ತೀವಿ, ಬಟ್ ಪರ್ಮಿಷನ್ ಗ್ರ್ಯಾಂಟ್ ಮಾಡೋದಕ್ಕೆ ಕುಡ್ ಸೂಟ್ ಆಗಲ್ಲ. ಕ್ಯಾನಿಂದ ನೀವು ಹೇಳ್ಬೋದು ಎಸ್ ಯು ಕ್ಯಾನ್ ಅಂತ, ರೈಟ್? ಕುಡ್ ಐ ಲೀವ್ ಅರ್ಲಿ ಟುಡೇ? ಕುಡ್ ಯು ಡೂ ಮಿ ಅ ಫೇವರ್? ಕುಡ್ ಯು ಸೆಂಡ್ ಇಟ್ ಬೈ ಇಮೇಲ್? ಸೊ ಇಲ್ಲೆಲ್ಲ ಕಡೆ ನೋಡಿ, ನೀವು ಅಂತ ಹೇಳೋವಾಗಲೇ ನಾವು ಕುಡ್ ತುಂಬ ಸರಿ ಯೂಸ್ ಮಾಡ್ತೀವಿ, ರೈಟ್? ಕುಡ್ ಯು, ನೀವು ಪ್ಲೀಸ್ ಇದನ್ನು ಮಾಡ್ತೀರಾ, ರೈಟ್? ಸೊ ತುಂಬ ಫಾರ್ಮಲ್ ಆ್ಯಂಡ್ ಪೊಲೈಟ್ ಆಗಿರುತ್ತೆ. ಕುಡ್ ಐ ಹ್ಯಾವ್ ದ ಬಿಲ್ ಪ್ಲೀಸ್? ಸೊ ತುಂಬ ಸರಿ ಕ್ಯಾನ್ ಐ ಹ್ಯಾವ್ ಅಂತಲೂ ಹೇಳ್ಬೋದು, ರೈಟ್? ಒಂದು ನೆನಪಿಟ್ಕೊಳ್ಳಿ, ಕ್ಯಾನ್ಗಿಂತ ಕುಡ್ ಫಾರ್ಮಲ್ ಅಷ್ಟೇ. ಕುಡ್ ಯು ಗಿವ್ ದಿಸ್ ಟು ಸುಮಾ? ಕುಡ್ ವಿ ಪೋಸ್ಟ್ಪೋನ್ ಅವರ್ ಮೀಟಿಂಗ್? ಕುಡ್ ಯು ಎಕ್ಸ್ಪ್ಲೈನ್ ವೈ ಯು ಆರ್ ಸೋ ಲೇಟ್? ಕುಡ್ ವಿ ಸಿ ದ ಪ್ರಿನ್ಸಿಪಾಲ್ ನಾವ್ ಪ್ಲೀಸ್? ಸೊ ಎಲ್ಲ ಸೆಂಟೆನ್ಸ್ಗಳು ನಿಮ್ಮ ಡೈಲಿ ಲೈಫ್ ಯೂಸ್ ಆಗುತ್ತೆ. ಇದೇ ಥರದ್ದು ನೀವು ಮಾಡಿ ಬುಕ್ನಲ್ಲಿ, ಆ್ಯಂಡ್ ಇದನ್ನು ರಿಪೀಟೆಡಾಗಿ ಓದ್ತಾ ಇರಿ. ಕುಡ್ ಯು ಪ್ಲೀಸ್ ರಿಪೀಟ್ ವಾಟ್ ಯು ಜಸ್ಟ್ ಸೆಡ್, ರೈಟ್? ಕುಡ್ ಯು ಸ್ಪೆಲ್ ಇಟ್ ಪ್ಲೀಸ್? ಕುಡ್ ಯು ಪ್ಲೀಸ್ ಬಿ ಕ್ವಾಯಟ್? ಸೊ ನೋಡಿ, ನಿಮಗೆ ಎಲ್ಲಾದರೂ ತುಂಬ ಗಲಾಟೆ ಮಾಡ್ತೀರಾ ಅವರು ಅಂತ ಅನಿಸಿದರೆ ನೀವು ಫಾರ್ಮಲ್ ಆಗಿ ಈ ಥರ ಹೇಳ್ಬೋದು, ಅಂದರೆ ಅವ್ರಿಗೆ ಸೈಲೆಂಟ್ ಆಗಿರಿ ಅಂತ. ಕುಡ್ ಐ ಆಸ್ಕ್ ಯು ಸಮಥಿಂಗ್? Could you take our picture please? Could you tell me the way out? Tell me the way out ಅಂದರೆ ಹೊರಗೆ ದಾರಿ ಹೇಳಿ, way to out ಅನ್ನಲ್ಲ. Could you call an auto for me? Could you wait a moment please? Could I ask you a personal question? Could you come and see me tomorrow? ಅಂದರೆ ಮೀಟ್ ಮಾಡೋದು. ಐ ಆಮ್ ಬಿಸಿ ರೈಟ್ ನಾವ್, ಕುಡ್ ಯು ಕಾಲ್ ಬ್ಯಾಕ್ ಲೇಟರ್? ಸೊ ಗೊತ್ತಾಯ್ತಲ್ಲ, ಎಲ್ಲ ಫಾರ್ಮಲ್ ಸಿಚುವೇಶನ್ಗಳಲ್ಲಿ ನೀವು ಯೂಸ್ ಮಾಡ್ಬೋದು, ರೈಟ್? ಆ್ಯಂಡ್ ಇನ್ನಷ್ಟಿದೆ ನೋಡಿ. ಕುಡ್ ಯು ಅಂಡ್ರೆಸ್ ದ ಕಿಡ್ಸ್ ಪ್ಲೀಸ್? ಅಂದರೆ ಅವರು ಮಕ್ಕಳು ಯಾವುದೋ ಯೂನಿಫಾರ್ಮಲ್ಲಿದ್ದಾರೆ ಅಥವಾ ಯಾವುದೋ ಬೇರೆ ಡ್ರೆಸ್ನಲ್ಲಿದ್ದಾರೆ, ಆ ಡ್ರೆಸ್ನ ಬಿಚ್ಚು ಅಂತ ಹೇಳೋದಕ್ಕೆ ಅಂಡ್ರೆಸ್ ಅಂತ ನೀವು ಹೇಳ್ಬೋದು, ರೈಟ್? ಕುಡ್ ಯು ಎಕ್ಸ್ಪ್ಲೇನ್ ಇಟ್ ಇನ್ ಮೋರ್ ಡೀಟೇಲ್? ಕುಡ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ಪ್ಲೀಸ್? ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಇದನ್ನು ಕ್ಯಾನಿಂದ ಹೇಳಿದ್ನಲ್ವ, ಕುಡಿಂದನೂ ಹೇಳ್ಬೋದು ನೀವನ್ನ ಪೊಲೈಟ್ ಆಗಬೇಕಂದ್ರೆ. ಕುಡ್ ಯು ಡ್ರಾಪ್ ಮೀ ಎಟ್ ದ ಬಸ್ ಸ್ಟ್ಯಾಂಡ್? ಕುಡ್ ಎನಿಬಡಿ ಟೆಲ್ ಮೀ ವಾಟ್ ಹ್ಯಾಪನ್? ಸೊ ನೋಡಿ, ಕುಡ್ ಎನಿಬಡಿ ಬಂತಿಲ್ಲ ಅಂದರೆ ಯಾರಾದರೂ ನನಗೆ ಹೇಳ್ತೀರಾ? ಕುಡ್ ಸಂಬಡಿ ಪ್ಲೀಸ್ ಓಪನ್ ದ ಡೋರ್? ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್? ಕುಡ್ ಯು ಪ್ಲೀಸ್ ಸ್ಪೀಕ್ ಅ ಲಿಟಲ್ ಬಿಟ್ ಸ್ಲೋಲಿ? ಕುಡ್ ಯು ಪ್ಲೀಸ್ ರೀಶೆಡ್ಯೂಲ್ ದ ಮೀಟಿಂಗ್? ರೀಶೆಡ್ಯೂಲ್ ಅಂದರೆ ಇವಾಗಿರೋ ಮೀಟಿಂಗ್ನ ಮತ್ತೆ ಬೇರೆ ಟೈಮ್ಗೆ, ಬೇರೆ ದಿನಕ್ಕೆ ಫಿಕ್ಸ್ ಮಾಡಿ ಅಂತ. ಕುಡ್ ಯು ಎಕ್ಸ್ಪ್ಲೇನ್ ಮೀ ವೈ ಯು ಥಿಂಕ್ ದೀಸ್ ರೂಲ್ಸ್ ಡೋಂಟ್ ಅಪ್ಲೈ? ಈ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ನೀವು ಯಾಕೆ ಅಂದ್ಕೊಳ್ತಾ ಇದ್ದೀರಾ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀವಿ, ರೈಟ್? ಗೊತ್ತಾಯ್ತಲ್ಲ? ಆ್ಯಂಡ್ ನೆಕ್ಸ್ಟ್ ಕೇಸ್, ನಾವು ಒಬ್ಬರಿಗೆ ಒಂದು ಸಜೆಷನ್ ಮಾಡೋದು, ಈ ಥರ ನೀನು ಮಾಡಬಹುದು, ಈ ಥರ ನೋಡು, ಟ್ರೈ ಮಾಡು ಅಂತ. ಸೊ ನೀವು ಕುಡ್ಡಿಂದ ಅದನ್ನು ಹೇಳಿದ್ರೆ ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಪೊಲೈಟ್ ಆಗಿರುತ್ತೆ ಅಫ್ಕೋರ್ಸ್. ಆ್ಯಂಡ್ ಕ್ಯಾನ್ಗಿಂತ ಇದು ಲೆಸ್ ಡೆಫಿನೆಟ್. ಅಂದರೆ ಕ್ಯಾನಿಂದನೂ ನೀವು ಸಜೆಸ್ಟ್ ಮಾಡ್ಬೋದು, ಇಟ್ಸ್ ಓಕೆ, ಬಟ್ ಅದಕ್ಕಿಂತ ಕಡಿಮೆ ಡೆಫಿನೆಟ್ ಇರುತ್ತೆ. ಅಂದರೆ ಅಷ್ಟು ನೀವು ಶೋರ್ ಇರಲ್ಲ, ನೀವು ಮಾಡ್ಬೋದಲ್ಲ ಈ ಥರ, ನನಗೆ ಅನ್ನಿಸ್ತಾ ಇದೆ, ಮಾಡಿದರೆ ನಿಮಗೆ ರಿಸಲ್ಟ್ ಸಿಗ್ಬೋದು ಆ ಥರ. ಇಲ್ಲಿ ನೋಡಿ, ವಿ ಕುಡ್ ಆಸ್ಕ್ ರವಿ ಫಾರ್ ಹೆಲ್ಪ್. ರವಿ ಹೆಲ್ಪ್ ಮಾಡೇ ಮಾಡ್ತೇನೆ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ನಾವು ಕೇಳ್ಬೋದು ಅವನಿಗೆ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ರೈಟ್? ಯು ಕುಡ್ ಡೂ ದಟ್ ಬೈ ಫೋನ್. ನೀವು ಅದನ್ನು ಫೋನಿಂದನೇ ಮಾಡ್ಬೋದಲ್ಲ. ಯು ಕ್ಯಾನ್ ಡೂ ದ್ಯಾಟ್ ಅಂದರೆ ಅದರಲ್ಲಿ ಡೆಫಿನೆಟ್ನೆಸ್ ಜಾಸ್ತಿ ಆಗುತ್ತೆ, ಬಟ್ ಕುಡ್ ಸ್ವಲ್ಪ ಲೆಸ್ ಡೆಫಿನೆಟ್. ಐ ಥಿಂಕ್ ವಿ ಕುಡ್ ಸೆಲ್ ದಟ್ ಆನ್ಲೈನ್. ಆನ್ಲೈನಿಂದ ಇನ್, ಬೈ ಈ ಥರ ಯಾವುದೇ ಪ್ರಿಪರೇಷನ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಯು ಕುಡ್ ಸ್ಟಾರ್ಟ್ ಯುವರ್ ಓನ್ ಕಂಪನಿ. ಯು ಕುಡ್ ಗೆಟ್ ಅ ಲ್ಯಾಪ್ಟಾಪ್ ವಿತ್ ದಟ್ ಮನಿ. ಸೊ ನಿಮ್ಗೆ ಯಾರಾದರೂ ಸಜೆಷನ್ ಕೇಳ್ತಾರಲ್ಲ, ನಾ ಈ ದುಡ್ಡಿಂದ ಏನು ಮಾಡುವ, ಸೊ ಈ ಥರ ನೀವು ಸಜೆಸ್ಟ್ ಮಾಡ್ತಾ ಇದ್ದೀರಾ, ರೈಟ್? ಯು ಕುಡ್ ಲೀವ್ ಯುವರ್ ಬೇಬಿ ಅಟ್ ಅವರ್ ಹೌಸ್. ಯು ಕುಡ್ ಕಾಲ್ ಹಿಸ್ ಮದರ್ ಟು ನೋ ದ ಇಶ್ಯೂ. ಅವ್ರ ಅಮ್ಮನಿಗೆ ಕಾಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತಿಳ್ಕೊಳ್ಳೋದಕ್ಕೆ ನೀನು ಕಾಲ್ ಮಾಡಬಹುದು. ವಿ ಕುಡ್ ಗೋ ಟು ಅ ಮೂವಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ನೋಡಿ, ಮತ್ತೆ ಸಜೆಸ್ಟ್ ಮಾಡ್ತಾ ಇದ್ದೀವಿ, ಅಂದರೆ ನಾವು ಮೂವಿಗೆ ಹೋಗಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಕುಡಂಟ್ ಯು ಯೂಸ್ ದಿಸ್ ವಾಟರ್ ಟು ವಾಶ್ ಯುವರ್ ಬೈಕ್?
ಈ ನೀರು ನನಗೆ ಯೂಸ್ ಮಾಡೋಕ್ಕಾಗಲ್ವಾ? ಸೊ ಹಾಗೆ ನೆಗೆಟಿವ್ನಲ್ಲಿ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ವಿ ಕುಡ್ ಆಸ್ಕ್ ದಿಸ್ ಕ್ವಶನ್ ಇನ್ ದ ಮೀಟಿಂಗ್. ನಾವು ಮೀಟಿಂಗ್ನಲ್ಲಿ ಈ ಕ್ವಶನ್ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕೇಸ್, ಒಂದು ಸ್ಪೆಸಿಫಿಕ್ ಸಿಚುವೇಶನ್ ಬಗ್ಗೆ ನಾವು ಒಂದು ಪಾಸಿಬಿಲಿಟಿನ ವ್ಯಕ್ತಪಡಿಸೋದು. ಪಾಸಿಬಿಲಿಟಿ ಅಂದರೆ ಈ ಥರ ಆಗಬಹುದು, ಆಗದೇ ಇರಬಹುದು ಅಂತ. ಮೇ ಮೈಟ್ ಇಂದ ಏನು ಹೇಳ್ತೀವಲ್ವಾ, ಸೇಮ್ ಮೀನಿಂಗ್ ಕುಡ್ ಕೂಡ ಕೊಡುತ್ತೆ, ರೈಟ್? ಅದಕ್ಕಿಂತ ಇದು ಫಾರ್ಮಲ್ ಆಗುತ್ತೆ, ಅಷ್ಟೇ, ಸಿಂಪಲ್. ನಾನು ಈಗ ಹೇಳೋ ಎಲ್ಲ ಸೆಂಟೆನ್ಸ್ಗಳು ನೀವು ಮೇ ಇಂದಾನೂ ಹೇಳ್ಬೋದು, ಮೈಟ್ ಇಂದಾನೂ ಹೇಳ್ಬೋದು. ನೋಡಿ, ಇಟ್ ಕುಡ್ ರೈನ್ ಟುಡೇ, ಇವತ್ತು ಮಳೆ ಆಗ್ಬೋದು. ಟುಡೇ ಅಂದರೆ ನಾನು ಇವತ್ತಿನ ಬಗ್ಗೆನೇ ಮಾತಾಡ್ತಿದ್ದೀನಿ, ನಾನು ಜನರಲಿ ಹೇಳ್ತಿಲ್ಲ ಈ ಜಾಗದಲ್ಲಿ ಮಳೆ ಆಗ್ಬೋದು ತುಂಬ ಅಂತ. ಆ ಥರ ಹೇಳಿದ್ರೆ ಕ್ಯಾನ್ ಇಂದ ಹೇಳ್ತೀವಿ, ಜನರಲ್ ಪಾಸಿಬಿಲಿಟಿ ಅಲ್ವಾ. ಒನ್ ಆಫ್ ಅಸ್ ಕುಡ್ ಗೆಟ್ ಇಟ್, ದೇ ಕುಡ್ ಡೂ ಇಟ್ ಅಗೇನ್, ಅವ್ರು ಅದನ್ನು ಮತ್ತೆ ಮಾಡಬಹುದು, ಪಾಸಿಬಿಲಿಟಿ ಇದೆ. ದೇ ಮೇ ಅಂತಲೂ ಹೇಳ್ಬೋದು. ತುಂಬ ಕಡಿಮೆ ಪಾಸಿಬಿಲಿಟಿ ಇದ್ದರೆ ದೇ ಮೈಟ್ ಅನ್ಬೋದು. ನಾನು ಹೇಳದ್ನಲ್ಲ, 2-3 ಮೋಡಲ್ ವರ್ಬ್ ಸೇಮ್ ಮೀನಿಂಗ್ನೇ ಕೊಡ್ತಾ ಇರುತ್ತೆ, ನಿಮ್ಗೆ ಆಪ್ಷನ್ ಇರುತ್ತೆ, ನೀವು ಯಾವುದಾದ್ರು ಯೂಸ್ ಮಾಡ್ಬೋದು. ಹಿ ಕುಡ್ ಬಿ ರೈಟ್ ಅಬೌಟ್ ಇಟ್. ನಾನು ಹೇಳಿದ್ನಲ್ಲ, ನೀವು ಅಡ್ಜೆಕ್ಟಿವ್ಸ್ ಹಾಕ್ತಾ ಇದ್ರೆ ಅದ್ರ ಹಿಂದೆ ಬಿ ಬರಬೇಕು. ಅಂದರೆ ಅವ್ನು ಹೇಳಿದ್ದು ಸರಿ ಇರ್ಬೋದು, ಅವ್ನು ಸರಿ ಇರ್ಬೋದು. ಯು ಕುಡ್ ಬಿ ಅ ಗ್ರೇಟ್ ಟೀಚರ್, ನೀನು ತುಂಬ ಒಳ್ಳೆ ಟೀಚರ್ ಆಗಬಹುದು. ಆಗ್ಬೋದು ಅನ್ನೋದಕ್ಕೆ ಕುಡ್ ಬಿನೇ ಹೇಳ್ತೀವಿ, ರೈಟ್? ಯು ಕುಡ್ ಬಿಕಮ್ ಅಂತಲೂ ಹೇಳ್ಬೋದು, ಕುಡ್ ಬಿ ಕಾಮನ್. ಶಿ ಕುಡ್ ಅರೈವ್ ಎನಿ ಟೈಮ್ ನಾವ್. ಕಿರಣ್ ಕುಡ್ ಬಿ ರಾಂಗ್ ಅಬೌಟ್ ದಿಸ್. ಕಿರಣ್ ಹೇಳಿದ್ರೆ ತಪ್ಪಿರ್ಬೋದು, ಮೇ ಬಿ. ಇಫ್ ಯು ಡೋಂಟ್ ಹರಿ, ವಿ ಕುಡ್ ಬಿ ಲೇಟ್. ಇಟ್ ಕುಡ್ ಕಾಸ್ ಟೂ ಮೆನಿ ಪ್ರಾಬ್ಲಮ್ಸ್. Passengers could face long delays. ಸೊ ಈ ಥರನೂ ಕೇಳಿರ್ತಲ್ಲ. ಸೊ ಈ ಥರ ಯಾರಾದರೂ ಮಾತಾಡ್ತಾ ಇದ್ದಾರೆ, ನೀವೆಲ್ಲಾದರೂ ಕೇಳಿದ್ದೀರಾ ಅಂದರೆ ಅವರು ಪಾಸಿಬಿಲಿಟಿನ ಹೇಳ್ತಿರ್ತಾರೆ ಆರ್ ಸಜೆಷನ್ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಆ ಕಾಂಟೆಕ್ಸ್ನಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅವರು ಪಾಸಿಬಿಲಿಟಿ ಹೇಳ್ತಿದ್ದಾರಾ ಅಥವಾ ನಮ್ಗೆ ಏನಾದರೂ ಸಜೆಸ್ಟ್ ಮಾಡ್ತಾ ಇದ್ದಾರಾ ಅಂತ. ಸೊ ತುಂಬ ಸರಿ ನೀವೆಲ್ಲಾದರೂ ಇಂಗ್ಲೀಷ್ ಶೋಸಲ್ಲಿ, ಇಂಗ್ಲೀಷ್ ಮೂವೀಸ್ ಮತ್ತೆಲ್ಲಾದರೂ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾಗ, ಓದಿದಾಗ ಈ ಥರ ಬಂದಿದೆ ಅಂದರೆ ಈ 4 ಕೇಸ್ಗಳಲ್ಲಿ ಯಾವುದೋ ಒಂದು ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವಾಗಲೂ ಮೋಡಲ್ ವರ್ಬ್ಸಲ್ಲಿ ಬೇಸ್ ವರ್ಬೇ ಇರುತ್ತೆ. ಐ ಕುಡ್ ನೆವರ್ ಬಿ ಲೈಕ್ ಹಿಮ್, ನಾನು ಯಾವತ್ತೂ ಅವನ ಥರ ಇರೋಕ್ಕಾಗಲ್ಲ, ಪಾಸಿಬಿಲಿಟಿನೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ, ರೈಟ್? ದಿಸ್ ಕುಡ್ ಬಿ ವೆರಿ ಡೇಂಜರಸ್. ಐ ಕುಡ್ ಲೂಸ್ ಮೈ ಜಾಬ್ ಇಫ್ ಐ ಡೂ ದ್ಯಾಟ್. ನಾನೇನಾದರೂ ಅದನ್ನು ಮಾಡಿದ್ರೆ ನನ್ನ ಕೆಲಸನೇ ಕಳ್ಕೋಬಹುದು, ಪಾಸಿಬಿಲಿಟಿ ಇದೆ. ಒನ್ ಆಫ್ ಅಸ್ ಕುಡ್ ಬಿ ದ ವಿನ್ನರ್, ನಮ್ಮಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಆಗ್ಬೋದು. That could solve a lot of problems. Maybe Ravi could help us with that. Maybe Ravi ನಮಗೆ ಹೆಲ್ಪ್ ಮಾಡಬಹುದು. ಇಲ್ಲಿ ನೋಡಿ, ಮೇ ಮತ್ತು ಬಿನ ಸಿಂಗಲ್ ವರ್ಡ್ ಆಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಸ್ಪೇಸ್ ಇಲ್ಲ. ಸೊ ಮೇ ಬಿ ಅನ್ನೋದು ಈ ಥರ ಒಂದು ಎಕ್ಸ್ಪ್ರೆಷನ್ ಥರ ಯೂಸ್ ಆಗುತ್ತೆ. ಇಲ್ಲಿ ಮೇ ಬಿ ಅಂದರೆ ಬಹುಶಃ, ಸ್ಪೇಸ್ ಇರಲ್ಲ, ರೈಟ್? ಇದನ್ನು ಸಿಂಗಲ್ ವರ್ಡ್ ಆಗಿ ಯೂಸ್ ಮಾಡಿ, ಆ್ಯಂಡ್ ಯಾವಾಗಲೂ ಇದು ಬಿಗಿನಿಂಗ್ನಲ್ಲಿ ಬರುತ್ತೆ ಆರ್ ಸೆಂಟೆನ್ಸ್ನ ಎಂಡ್ನಲ್ಲಿ ಬರುತ್ತೆ, ಈ ಥರನೇ ಯೂಸ್ ಆಗುತ್ತೆ. ಯು ಕುಡ್ ಗೆಟ್ ಅರೆಸ್ಟೆಡ್ ಫಾರ್ ಡೂಯಿಂಗ್ ದ್ಯಾಟ್. ಗೆಟ್ ಅರೆಸ್ಟೆಡ್ ಅಂದರೆ ಅರೆಸ್ಟ್ ಆಗಬಹುದು ನೀನೇ, ರೈಟ್? ನೀನು ಬೇರೆಯವ್ರನ್ನ ಅರೆಸ್ಟ್ ಮಾಡ್ತೀಯ ಅಂತಲ್ಲ, ನೆನ್ಪಿಟ್ಕೊಳ್ಳಿ ಅದನ್ನು. ಯು ಕುಡ್ ಗೆಟ್ ಮ್ಯಾರಿಡ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಸೆಂಟೆನ್ಸ್. ಯು ಕುಡ್ ಕಾಸ್ ಎನ್ ಆಕ್ಸಿಡೆಂಟ್ ಡ್ರೈವಿಂಗ್ ಲೈಕ್ ದ್ಯಾಟ್. ನೀ ಈ ಥರ ಡ್ರೈವಿಂಗ್ ಮಾಡ್ತೀರಾ, ನೀನು ಆಕ್ಸಿಡೆಂಟ್ ಮಾಡಬಹುದು, ಹುಷಾರಾಗಿರು. ಎನಿಥಿಂಗ್ ಕುಡ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಹಾಫ್ ಅವರ್, ಏನಾದರೂ ಆಗ್ಬೋದು. ಇನ್ ದ ಸೈಲೆನ್ಸ್ ವಿ ಕುಡ್ ಹಿಯರ್ ದ ಕ್ಲಾಕ್ ಟಿಕ್ಕಿಂಗ್. ನಾವು ಕ್ಲಾಕ್ ಟಿಕ್ ಆಗ್ತಾರನ್ನ ಕೇಳಿಸ್ಕೋಬಹುದು. ವೇರ್ ಕುಡ್ ಹಿ ಬಿ, ಅವನಿಗೆ ಎಲ್ಲಿರ್ಬಹುದು? ನಾನು ಪಾಸಿಬಿಲಿಟಿ ಬಗ್ಗೆ ಕೇಳ್ತಾ ಇದ್ದೀನಿ, ಅವನಿಗೆ ಎಲ್ಲಿರ್ಬೋದು ಅಂತ ನಾವು ಕೇಳ್ತೀವಲ್ಲ ಬೇರೆಯವರಿಗೆ. ಮನೇಲಿರ್ಬೋದಾ, ಸ್ಕೂಲಲ್ಲಿರ್ಬೋದಾ, ಕಾಲೇಜ್ನಲ್ಲಿರ್ಬೋದಾ, ಕೆಲಸದಲ್ಲಿರ್ಬೋದಾ? ವೇರ್ ಕುಡ್ ಹಿ ಬಿ, ರೈಟ್? ಶೋರಾಗೆ ಗೊತ್ತಿಲ್ವಲ್ಲ, ಆವಾಗ ಈ ಥರ ನೀವು ಕೇಳ್ಬೋದು. ಅವ್ನು ಮತ್ತಿನ್ನೆಲ್ಲಿರೋಕ್ಕೆ ಸಾಧ್ಯ? ವೇರ್ ಎಲ್ಸ್ ಕುಡ್ ಹಿ ಬಿ, ರೈಟ್? ಬರ್ಕೊಳ್ಳಿ ಅದನ್ನು ಕೂಡ. ವಾಟ್ ಎಲ್ಸ್ ಕುಡ್ ಇಟ್ ಬಿ, ಇದು ಮತ್ತಿನ್ನೇನಾಗಿರಬಹುದು ಅಂದರೆ, ಈಗ ಯಾರೋ ಹೇಳಿದ್ರು ಇದಾಗಿರಬಹುದು ಅಂತ, ಇದಲ್ಲದೆ ಇದು ಮತ್ತಿನ್ನೇನಾಗಿರಬಹುದು? ವಾಟ್ ಎಲ್ಸ್ ಕುಡ್ ಇಟ್ ಬಿ ಅಂದರೆ ಏನೋ ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ರಾ ಅಥವಾ ಯಾವುದೋ ಒಂದು ವಸ್ತು ಬಗ್ಗೆ ಮಾತಾಡ್ತಿದ್ರಾ? ಹೌ ಕುಡ್ ಐ ಹೇಟ್ ಯು ಅಂದರೆ ನಾನು ಕೇಳ್ತಾ ಇದ್ದೀನಿ, ಹೌ ಇಸ್ ಇಟ್ ಪಾಸಿಬಲ್? ಹೌ ಕುಡ್ ಐ ಹೇಟ್ ಯು ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ. ಹೌ ಕುಡ್ ಯು ಬಿ ಸೋ ಸ್ಟುಪಿಡ್, ರೈಟ್? ಸೊ ಈ ಥರನೂ ನೀವು ಕೇಳ್ತಿರ್ತೀರಲ್ಲ ಸೆಂಟೆನ್ಸ್. ನಿಮ್ಗೆ ಡೌಟ್ ಇದೆ, ಕೆಲವು ಇದೇ ಥರ ಸೆಂಟೆನ್ಸ್ಗಳನ್ನ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ ಹೇಗಿರಕ್ಕೆ ಸಾಧ್ಯ, ಹೇಗಿರ್ಬೋದು, ಎಲ್ಲಿರ್ಬೋದು, ಅದನ್ನು ಆ ಥರ ಸೆಂಟೆನ್ಸ್ಗಳನ್ನ ಕೂಡ. ಆ ಥರ ಹೇಳ್ತಿದ್ದೀವಿ ಅಂದರೆ ಪಾಸಿಬಿಲಿಟಿ ಬಗ್ಗೆನೇ ಮಾತಾಡ್ತಿರೋದು.
ಹೌ ಕುಡ್ ಎನಿವನ್ ಡೂ ದಿಸ್ ಥಿಂಗ್? ಅಂದರೆ ನೀವು ನೋಡಿ ನಿಮ್ಗೆ ಅನಿಸುತ್ತೆ ಯಾರು ಈ ಥರ ಮಾಡೋಕ್ಕೆ ಸಾಧ್ಯ, ಇಷ್ಟು ಕೆಟ್ಟ ಕೆಲಸ ಅಂತ, ರೈಟ್? ವಾಟ್ಸ್ ದ ವರ್ಸ್ಟ್ ಥಿಂಗ್ ದ್ಯಾಟ್ ಕುಡ್ ಹ್ಯಾಪನ್? ಅಂದರೆ ತುಂಬ ಕೆಟ್ಟದ್ದು ಅಂದರೆ ಏನಾಗಬಹುದು, ಅಂದರೆ ತುಂಬ ವರ್ಸ್ಟ್ ಕೇಸ್, ಹೈಯೆಸ್ಟ್ ಲೆವೆಲ್ನಲ್ಲಿ ಏನಾಗಬಹುದು? ಹೂ ಕುಡ್ ಫರ್ಗೆಟ್ ಹಿಸ್ ಸ್ಪೀಚ್? ಅವ್ನ ಸ್ಪೀಚ್ನ ಯಾರು ಮರೆಯೋಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದೀನಿ. ಹೂ ಕುಡ್ ಫರ್ಗೆಟ್ ಹಿಸ್ ಸ್ಪೀಚ್ ಅಟ್ ಲಾಸ್ಟ್ ಇಯರ್ಸ್ ಪಾರ್ಟಿ? ಅಂದರೆ ಪಾಸಿಬಿಲಿಟಿ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಟ್ ಸೀಮ್ಸ್ ಹೀ ಕುಡ್ ಬಿ ದ ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಅವನೇ ಪ್ರೆಸಿಡೆಂಟ್ ಆಗಬಹುದು ಅನ್ನೋ ಥರ ಕಾಣ್ತಿದೆ. ದ ಟೆಂಪ್ರೇಚರ್ ಕುಡ್ ಫಾಲ್ ಬಿಲೋ 10 degrees ಓವರ್ನೈಟ್. ಓವರ್ನೈಟ್ ಅಂದರೆ ನೈಟ್ ಡ್ಯೂರೇಷನ್, ಎಂಟೈರ್ ನೈಟ್ನ ನಾವು ಓವರ್ನೈಟ್ ಅಂತೀವಿ, ರೈಟ್? ದಿಸ್ ನ್ಯೂ ಡ್ರಗ್ ಕುಡ್ ಬಿ ಆನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಫೈಟ್ ಅಗೇನ್ಸ್ಟ್ ಕೋವಿಡ್, ರೈಟ್? ಸೊ ಇಲ್ಲಿ ಪಾಸಿಬಿಲಿಟೀಸ್ ಬಗ್ಗೆ ಹೇಳ್ತಿದ್ದೀವಿ, ಪ್ರೆಸೆಂಟ್ ಆಗಲಿ ಫ್ಯೂಚರ್ ಆಗಲಿ, ರೈಟ್? ಸೊ ನಿಮ್ಮ ಕೆಲಸ ಏನಂದರೆ ಎಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರ್ಕೊಳ್ಳಿ, 2-3 ಸರಿ ಓದಿದರೆ ಮಾತ್ರ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ, ಅಟ್ಲೀಸ್ಟ್ ಸ್ವಲ್ಪನಾದರೂ. ಆ್ಯಂಡ್ ನಾನು ಇನ್ನೊಂದು ಟ್ರಿಕ್ ಹೇಳ್ತೀನಿ. ಎಲ್ಲ ಸೆಂಟೆನ್ಸ್ಗಳನ್ನ ನೀವು ಬಾಯಿಂದ ಜೋರಾಗಿ ಹೇಳ್ತಾ ನಿಮ್ಮ ಫೋನ್ ಸೌಂಡ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಆಗಾಗ ಕೇಳ್ತಾ ಇರಿ, ಲಿಸನಿಂಗ್ ಆಗುತ್ತೆ. ಲಿಸನಿಂಗ್ ಆಗೋದು ನಿಮಗೆ ಜಾಸ್ತಿ ತಲೆಯಲ್ಲಿ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ. ನೀವೇ ರೆಕಾರ್ಡ್ ಮಾಡಿ ಇಟ್ಕೊಂಡು ನೀವೇ ನಿಮ್ಮ ಸೆಂಟೆನ್ಸ್ಗಳನ್ನ ಕೇಳ್ತಾ ಇರಿ, ನೋಡಿಕೊಂಡು ಓದಿ, ರೆಕಾರ್ಡ್ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ತುಂಬ ಹೆಲ್ಪ್ ಆಗುತ್ತದೆ ನಿಮಗೆ. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.